ವೀಕ್ಷಕರೇ, ಈ ಕಾಂಟ್ರವರ್ಸಿಗೂ ಸೋನು ಗೌಡಗೂ ಎಲ್ಲಿಲ್ಲದ ನಂಟು. ನಮಗೆ ಯಾರಾದ್ರೂ ಇಷ್ಟ ಇಲ್ಲ ಅಂತಂದ್ರೆ ಅವರು ಏನೇ ಮಾತಾಡಿದ್ರೂ ನಮಗೆ ನೆಗೆಟಿವ್ ಆಗಿ ಕಾಣುತ್ತೆ. ಅವರು ತಮಾಷೆ ಮಾಡಿದ್ರೂ ಸೀರಿಯಸ್ ಆಗತ್ತೆ ಅನ್ನೋದಕ್ಕೆ ಸೋನು ಗೌಡ ಪರ್ಫೆಕ್ಟ್ ಎಕ್ಸಾಂಪಲ್. ಆಕೆ ಏನೇ ಮಾತಾಡಿದ್ರೂ ಏನೇ ಮಾಡಿದ್ರೂ ಕೆಲವೊಂದು ವರ್ಗದ ಜನರಿಗೆ ಅದು ಯಾವಾಗ್ಲೂ ನೆಗೆಟಿವ್ ಆಗಿ ಕಾಣತ್ತೆ. ಮೊದಲೇ ಹೇಳ್ತಾ ಇದ್ದೀನಿ, ನಾನೇನು ಸೋನು ಗೌಡ ಫ್ಯಾನ್ ಅಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹುಡುಗರೆಲ್ಲ ಕಳ್ಳನ್ ಮಕ್ಕಳೇ, ಹುಡುಗಿಯರೆಲ್ಲ ಮೋಸಗಾರರು, ಈ ತರ ಕಾಮನ್ ಆಗಿ ಎಲ್ಲರೂ ಹೇಳ್ತಾರೆ. ಪಬ್ಲಿಕ್ನಲ್ಲೇ ಹೆಚ್ಚಾಗಿ ಹೇಳ್ತಾರೆ. ಅದನ್ನು ಹೆಚ್ಚಾಗಿ ಎಲ್ಲರೂ ಕಾಮಿಡಿಯಾಗಿಯೇ ತಗೊಳ್ತಾರೆ. ಆದ್ರೆ ಸೋನು ಗೌಡ ಏನೇ ತಮಾಷೆಗೆ ಹೇಳಿದ್ರು ಅದು ಸೀರಿಯಸ್ ಆಗಿ ಪೊಲೀಸ್ ಸ್ಟೇಷನ್ ವರೆಗೆ ಹೋಗೋದು ಕಾಮನ್ ಆಗಿ ಹೋಗಿದೆ. ಇದೆಲ್ಲ ಗೊತ್ತಿದ್ರೂ ಕೂಡ ಆಕೆ ಅಂಕೆ ಇಲ್ಲದ ಮಂಕಿ ಲಂಕೆ ಸುಟ್ಟಿತ್ತು ಅನ್ನೋ ಹಾಗೆ ಬಾಯಿಗೆ ಲಗಾಮು ಇಲ್ಲದ ಸೋನು ಗೌಡ ಏನಾದ್ರೂ ಒಂದು ಹೇಳಿ ಆಗಾಗ ತಗ್ಲಾಕೊಂಡು ತಲೆ ಮೇಲೆ ಕೈ ಇಟ್ಕೊಳ್ಳೋ ಹಾಗೆ ಮಾಡ್ಕೊಳ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ನ ಇಂಟರ್ವ್ಯೂನಲ್ಲಿ ಹುಡುಗರೆಲ್ಲ ಕಳ್ಳನ್ ಮಕ್ಕಳೇ, ನೀವು ಕೂಡ ಅಂತಹ ಆಂಕರ್ಗೆ ಹೇಳಿ ಇರ್ಲಾರ್ದೆ ಮೈ ಮೇಲೆ ಇರುವೆ ಬಿಟ್ಕೊಂಡಿದ್ದಾರೆ. ಆಂಕರ್ನ ಮುಖ ನೋಡುವಾಗ್ಲೇ ಗೊತ್ತಾಗುತ್ತೆ ಡೀಸೆಂಟ್ ವ್ಯಕ್ತಿತ್ವದ ಮನುಷ್ಯ ಅಂತ. ಹೋಗಿ ಹೋಗಿ ಯಾರತ್ರ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲದೆ ಸರಿಯಾಗಿ ತಗ್ಲಾಕೊಂಡಿದ್ದಾರೆ. ಆಂಕರ್ ಕೂಡ ಅಲ್ಲಿ ನಾನು ನಿಮ್ಮನ್ನ ಗೌರವದಿಂದ ಮಾತನಾಡಿಸುತ್ತಿದ್ದೇನೆ ಅಂತ ಮುಖಕ್ಕೆ ಹೊಡೆದ ಹಾಗೆ ಹೇಳಿ ಅಲ್ಲಿಗೆ ಬಿಟ್ಬಿಟ್ಟಿದ್ದಾರೆ. ಆದ್ರೆ ಕೆಲವೊಂದು ವರ್ಗದ ಜನರು ಅದನ್ನೇ ದೊಡ್ಡ ವಿಷಯವಾಗಿ ಇಟ್ಕೊಂಡು ವಿಷಯವನ್ನ ದೊಡ್ಡದು ಮಾಡ್ತಾ ಇದ್ದಾರೆ. ಆಕೆ ಸಾರಿ ಕೇಳಲೇಬೇಕು ಅಂತ ಆಕೆಗೆ ಬಾಯಿಗೆ ಬಂದ ಹಾಗೆ ವಿಡಿಯೋ ಮಾಡಿ ಬೈದಿದ್ದಾರೆ. ಸೋನು ಗೌಡಾಗಿ ಪೊಲೀಸ್ ಸ್ಟೇಷನ್ ಏನೂ ಹೊಸದಲ್ಲ. ಆದ್ರೆ ಯಾಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಆಕೆ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡುವವರು ಎಲ್ಲಿದ್ದಾರೆ, ಆಕೆ ಎಲ್ಲಿದ್ದಾಳೆ ಅಂತ ಒಂದ್ಸಲಿ ಯೋಚನೆ ಮಾಡಿ ನೋಡಿ. ನೆಗೆಟಿವ್ ಆಗಿ ಮಾತನಾಡುವವರು ಮನೆಯಲ್ಲಿ ಕೂತ್ಕೊಂಡು ಆಕೆ ಬಗ್ಗೆ ಏನಾದ್ರೂ ಒಂದು ಬ್ಯಾಡ್ ಆಗಿ ಕಮೆಂಟ್ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡಿದ್ದೀರಾ? ಆಕೆ ನೆಗೆಟಿವಿಟಿನೆಲ್ಲ ಪಾಸಿಟಿವ್ ಆಗಿ ಮಾಡ್ಕೊಂಡು ಲೈಫ್ ನಲ್ಲಿ ಮುಂದೆ ಹೋಗ್ತಾ ಇದ್ದಾಳೆ. ಆಕೆ ಎಷ್ಟು ಎಕ್ಸ್ಪೆನ್ಸಿವ್ ಲೈಫ್ ನ ಲೀಡ್ ಮಾಡ್ತಾ ಇದ್ದಾಳೆ. ಮಾಲ್ಡೀವ್ಸ್, ಆ ದೇಶ ಈ ದೇಶ ಅಂತ ಸುತ್ಕೊಂಡು ಲೈಫ್ ನ ಎಂಜಾಯ್ ಮಾಡ್ತಾ ಇರ್ತಾಳೆ. ನೀವು ಕಮೆಂಟ್ ಹೊಡೆಯೋರು ಮನೇಲಿರ್ತೀರಾ. ನೆಗೆಟಿವ್ನು ಪಾಸಿಟಿವ್ನು ನೀವೇ ಬೆಳೆಸ್ತಾ ಇರುವವರು. ಆಕೆ ಎಲ್ಲೂ ಇದ್ದಾಳೆ, ನೀವು ಅಲ್ಲೇ ಇದ್ದೀರಾ. ಆಕೆಯ ಲೈಫ್ ಗ್ರಾಫ್ ನ ನೋಡಿ ಸ್ವಲ್ಪ. ಟಿಕ್ಟಾಕ್ ಮಾಡ್ಕೊಂಡಿದ್ದಂತಹ ಸೋನು ಗೌಡ ಈಗ ಫ್ಲಾಟ್, ಮನೆ, ಕಾರು, ಫಾರಿನ್ ಟ್ರಿಪ್, ಬ್ರ್ಯಾಂಡ್ ಅಂಬಾಸಿಡರ್, ಸಿನಿಮಾದಲ್ಲಿ ಚಾನ್ಸ್, ಬಿಗ್ ಬಾಸ್ಗೆ ಚಾನ್ಸ್. ಇದಕ್ಕೆಲ್ಲ ಕಾರಣ ಬ್ಯಾಡ್ ಆಗಿ ಕಾಮೆಂಟ್ ಮಾಡಿ ಆಕೆಯನ್ನು ಬೆಳೆಸಿದವರು. ನಿಮ್ಮ ಕೃಪಾ ಕಟಾಕ್ಷದಿಂದಲೇ ಆಕೆ ಇಲ್ಲಿವರೆಗೂ ಬೆಳೆದು ಬಂದದ್ದು. ಸಾಧಾರಣ 2016ರಿಂದ 2026 ಸುಮಾರು 10 ವರ್ಷ ಆಗ್ತಾ ಬಂತು. ನೀವೆಲ್ಲಿದ್ದೀರಾ, ಆಕೆ ಎಲ್ಲಿದ್ದಾಳೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಕಂಡೋರ್ ಮನೆ ವಿಷಯನ ಬಿಟ್ಬಿಡಿ. ನೀವು ಹೇಗೆ ಉದ್ಧಾರ ಆಗ್ಬೇಕು, ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ನೋಡಿ ಎಷ್ಟು ಖುಷಿ ಪಡಬೇಕು, ಅದನ್ನು ನೀವು ನೋಡಿ. ಫೇಮಸ್ ಆಗೋಕೆ 2 ದಾರಿ ಇರುತ್ತೆ. ಒಂದು ವಿಖ್ಯಾತಿ, ಇನ್ನೊಂದು ಕುಖ್ಯಾತಿ. ಯಾವುದೇ ಕಾರಣಕ್ಕೂ 2ನೇ ದಾರಿಯಲ್ಲಿ ನೀವು ಹೋಗ್ಬೇಡಿ. ಈಗಿನ ಕಾಲದವರು ಹೆಚ್ಚಿನವರು ಅದೇ ದಾರಿನ ಹುಡುಕೊಳ್ತಾ ಇದ್ದಾರೆ. ನೀವದನ್ನ ಮಾಡಕ್ ಹೋಗ್ಬೇಡಿ. ಸಕ್ಸಸ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ಮಾನ ಮರ್ಯಾದೆ ಅನ್ನೋದು. ಇನ್ನೊಬ್ಬರಿಗೆ ನೆಗೆಟಿವ್ ಆಗಿ ಕಾಮೆಂಟ್ ಮಾಡೋದು ಬಿಟ್ಟು, ಇನ್ನೊಬ್ಬರ ಲೈಫ್ ಒಳಗೆ ಏನಾಗ್ತಿದೆ ಅಂತ ನೋಡೋದು ಬಿಟ್ಟು, ಈ ನೆಗೆಟಿವಿಟಿ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು, ನಿಮ್ಮ ಲೈಫ್ನ ಹೇಗೆ ಉದ್ಧಾರ ಮಾಡೋದು ಅಂತ ಯೋಚನೆ ಮಾಡಿ. ಈ ವಿಡಿಯೋ ಮಾಡೋದು ಇಷ್ಟೇ. ನೀವು ಒಂದು ನೆಗೆಟಿವ್ ಆಗಿ ಆಕೆ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀರಾ. ಅದರಿಂದ ಅವರಿಗೆ ಒಂದಷ್ಟು ಬೈಗುಳ ಬರುತ್ತೆ. ಆಮೇಲೆ ಸ್ವಲ್ಪ ದಿನದಲ್ಲಿ ನಾರ್ಮಲ್ ಆಗುತ್ತೆ. ಅವರ ಲೈಫ್ನ ಅವರು ನೋಡ್ಕೊಳ್ತಾರೆ. ಅವರು ಬೆಳೀತಾನೆ ಇರ್ತಾರೆ. ನೀವು ಮಾತ್ರ ಅಲ್ಲೇ ಇರ್ತೀರಾ. ನೀವು ಹಾಕಿದ ಪೋಸ್ಟ್ಗೆ ಒಂದು 100-2 ಕಾಮೆಂಟ್ಸ್ ಬಂದಿರುತ್ತೆ, ಒಂದು ಸ್ವಲ್ಪ ಲೈಕ್ಸ್ ಬಂದಿರುತ್ತೆ. ಅಥವಾ ನೀವು ಕಾಮೆಂಟ್ ಮಾಡಿದ್ರೆ ಒಂದು 15 ಜನ ನಿಮ್ಮ ಕಾಮೆಂಟ್ಗೆ ನಗಡ್ಕೊಂಡು ಅಥವಾ ಆಕೆಗೆ ಬೈಕೊಂಡು ರಿಪ್ಲೈ ಮಾಡಿರ್ತಾರೆ. ಅಷ್ಟೇ, ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ, ನಿಮ್ಮನ್ನ ಜಾಗೃತರನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕೆ. ಕಂಡೋರ್ ಮನೆ ಬಟ್ಲಲ್ಲಿರೋ ಹೆಗ್ಗಣದ ಚಿಂತೆ ನಮಗ್ಯಾಕೆ ಅಲ್ವಾ?